ಪೂರ್ಣಹಳ್ಳಿ ಡೈರಿ ಚುನಾವಣೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಅವಿರೋಧ ಆಯ್ಕೆ. ಪೂರ್ಣಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಯು ಇಂದು ಅತ್ಯಂತ ಯಶಸ್ವಿಯಾಗಿ ಜರುಗಿತು. ನಿಗದಿತ ಸಮಯಕ್ಕೆ ಸರಿಯಾಗಿ ಚುನಾವಣಾ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಕ್ರಿಯೆ ಆರಂಭವಾಯಿತು. ಆಯ್ಕೆಯ ವಿವರ: ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೇ ನಾಮಪತ್ರ ಸಲ್ಲಿಕೆಯಾದ ಹಿನ್ನೆಲೆಯಲ್ಲಿ ಈ ಕೆಳಗಿನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾಧಿಕಾರಿಗಳು ಘೋಷಿಸಿದರು. ಅಧ್ಯಕ್ಷರು ನಾರಾಯಣಸ್ವಾಮಿ, ಉಪಾಧ್ಯಕ್ಷರು ವರದರಾಜು. ಉಪಸ್ಥಿತರಿದ್ದ ಗಣ್ಯರು: ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು, ಸಿಬ್ಬಂದಿ ವರ್ಗ ಹಾಗೂ ಡೈರಿ ಕಾರ್ಯದರ್ಶಿ ಶಂಕ್ರಪ್ಪ ಉಪಸ್ಥಿತರಿದ್ದರು. ಸಂಘದ ನಿರ್ದೇಶಕರುಗಳಾದ ಪಿವಿ ನಾರಾಯಣಸ್ವಾಮಿ, ವೈ ಮಂಜುನಾಥ್, ಈಶ್ವರಪ್ಪ, ಮುನಿರೆಡ್ಡಿ, ವರದರಾಜ್, ಎನ್ ವೆಂಕಟರೋಣಪ್ಪ, ಜಿಆರ್ ಗಂಗಾಧರ್, ಎಂ ವೆಂಕಟರಾಮರೆಡ್ಡಿ, ವೆಂಕಟರಮಣಪ್ಪ, ವೆಂಕಟಪ್ಪ ಹಾಗೂ ಮಹಿಳಾ ನಿರ್ದೇಶಕಿಯರಾದ ಗಂಗಮ್ಮ ಎನ್ ಮತ್ತು ಲಕ್ಷ್ಮೀದೇವಮ್ಮ ಅವರು ಭಾಗವಹಿಸಿ ಚುನಾವಣಾ ಪ್ರಕ್ರಿಯೆಗೆ ಸಹಕರಿಸಿದರು. ಪ್ರಮುಖ ಭಾಷಣಗಳು: ನೂತನ ಅಧ್ಯಕ್ಷರು: ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷ ನಾರಾಯಣಸ್ವಾಮಿ ಮಾತನಾಡಿ, ಸಂಘದ ಅಭಿವೃದ್ಧಿಗಾಗಿ ಮತ್ತು ಜನರ ಹಿತದೃಷ್ಟಿಯಿಂದ ಸದಾ ಶ್ರಮಿಸುತ್ತೇನೆ ಹಾಗೂ ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆದು ಆಡಳಿತ ನಡೆಸುತ್ತೇನೆ ಎಂದು ಭರವಸೆ ನೀಡಿದರು. ಗೋಪಾಲ, ಮಾಜಿ ಗ್ರಾಪಂ ಸದಸ್ಯರು, ಡೈರಿಯ ಸರ್ವತೋಮುಖ ಅಭಿವೃದ್ಧಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರು ಸಕಾಲದಲ್ಲಿ ಯೋಜನೆಗಳನ್ನು ರೂಪಿಸಿ ಪರಸ್ಪರ ಸಹಕರಿಸಬೇಕೆಂದು ಹಿತನುಡಿಗಳನ್ನು ಹೇಳಿದರು. ವಂದನಾರ್ಪಣೆ: ಕಾರ್ಯಕ್ರಮದ ಕೊನೆಯಲ್ಲಿ ಡೈರಿ ಕಾರ್ಯದರ್ಶಿ ಶಂಕ್ರಪ್ಪ ಅವರು ಚುನಾವಣೆಗೆ ಆಗಮಿಸಿದ್ದ ಗಣ್ಯರು, ಹಿರಿಯರು, ಗ್ರಾಮಸ್ಥರು ಮತ್ತು ಎಲ್ಲ ನಿರ್ದೇಶಕರಿಗೆ ಆಡಳಿತ ಮಂಡಳಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿದರು. ಏಕೈಕ ಅಭ್ಯರ್ಥಿಯಾದ ಶ್ರೀ ವರದರಾಜ್, ಬೀನ್ ಹನುಮಂತಪ್ಪ, ಪೂರ್ಣಪಲ್ಲಿ, ಸೋಮಯಾಜಹಳ್ಳಿ ಗ್ರಾಮ ಪಂಚಾಯಿತಿ ಇವರು ಸಂಘದ ಉಪಾಧ್ಯಕ್ಷರು ಮುಂದಿನ 5 ವರ್ಷಗಳ ಅವಧಿಗೆ ಅವಿರೋಧವಾಗಿರುತ್ತದೆ ಎಂದು ನಾನು ಮುಷ್ತಾಕ್ ಅಹಮದ್ ರಿಟರ್ನಿಂಗ್ ಅಧಿಕಾರಿಯಾಗಿ ಘೋಷಣೆ ಮಾಡಿ. ಅಧ್ಯಕ್ಷರು ಯಾರು ಸೈನ್ ಮಾಡಿ. ಈ ದಿನ ಪೂರ್ಣಪಲ್ಲಿ ಡೈರಿ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧ ಆಯ್ಕೆ, ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧ ಆಯ್ಕೆ. ಈ ದಿನದಿಂದ ಮುಂದಿನ 5 ವರ್ಷಗಳು ಲೆಕ್ಕ ಪರಿಶೋಧನೆ, ಕಾರ್ಯದರ್ಶಿ ಆಗ್ಬೋದು, ಎಲ್ಲ ನಿರ್ದೇಶಕ ಸಹ ಈ ದಿನದಿಂದ ಪ್ರಾರಂಭವಾಗುತ್ತೆ. ಈ ದಿನನೇ ಪ್ರಾರಂಭ ಆಗಿರುತ್ತೆ. ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆ. ಇದರ ಆಡಳಿತ ಮಂಡಳಿ ಮತ್ತು ಪದಾಧಿಕಾರಿಗಳ ಚುನಾವಣೆ ನಡೆಸಲು ಮಾನ್ಯ ಸಹಕಾರ ಸಂಘ ಉಪನಿಬಂಧಕರು, ಕೋಲಾರ ಜಿಲ್ಲೆ, ಕೋಲಾರ ಇವರ ಆದೇಶ ಸಂಖ್ಯೆ DRK ಚುನಾವಣೆ CR 240 2025-26 ದಿನಾಂಕ 25/3/2026ರಲ್ಲಿ ಶ್ರೀ ಮುಷ್ತಾಕ್ ಅಹಮದ್ ಸಹಕಾರಿ ಅಭಿವೃದ್ಧಿ ಅಧಿಕಾರಿ, ಶ್ರೀನಿವಾಸಪುರ ತಾಲೂಕು, ಕೋಲಾರ ಜಿಲ್ಲೆಯಾದ ನನ್ನನ್ನು ರಿಟರ್ನಿಂಗ್ ಅಧಿಕಾರಿಯಾಗಿ ನೇಮಕ ಮಾಡಿರುತ್ತಾರೆ. ಅದರಂತೆ 12 ಜನ ನಿರ್ದೇಶಕರು ಚುನಾವಣೆಯಿಂದ ಆಯ್ಕೆಯಾಗಿರುತ್ತಾರೆ. ಈ ದಿನ ಅಂದರೆ ದಿನಾಂಕ 13/5/2026ರಂದು ಬುಧವಾರ ಬೆಳಗ್ಗೆ 11:30 ಗಂಟೆಗೆ ಈ ಸಹಕಾರ ಸಂಘದ ಪದಾಧಿಕಾರಿಗಳ ಚುನಾವಣೆ ರಿಟರ್ನಿಂಗ್ ಅಧಿಕಾರಿಯವರ ಅಧ್ಯಕ್ಷತೆಯಲ್ಲಿ ಸಂಘದ ಕಚೇರಿಯಲ್ಲಿ ನಡೆಸಲಾದ ಆಡಳಿತ ಮಂಡಳಿ ಸಭೆಯ ನಡವಳಿಕೆಗಳು. ಹಾಜರಾತಿ, ಗೈರು ಹಾಜರಾತಿ. ವಿಷಯ: ಸಂಘದ ಪದಾಧಿಕಾರಿಗಳ ಚುನಾವಣೆಗೆ ನಾಮಪತ್ರ ಸಲ್ಲಿಸುವುದು ಹಾಗೂ ಪರಿಶೀಲನೆ ಮಾಡುವ ಬಗ್ಗೆ ತೀರ್ಮಾನ. ಸಂಘದ ಪದಾಧಿಕಾರಿಗಳ ಚುನಾವಣೆ ನಿಗದಿತ ಸಮಯದಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ನಾರಾಯಣಸ್ವಾಮಿ, ಬೀನ್ ವೆಂಕಟರಾಮಪ್ಪ, ಪೂರ್ಣಪಲ್ಲಿ ಗ್ರಾಮ, ಸೋಮಯಾಜಹಳ್ಳಿ ನಾಮಪತ್ರ ಸಲ್ಲಿಸಿರುತ್ತಾರೆ. ಏನು ಕಳೆದ ತಿಂಗಳು 30ನೇ ತಾರೀಕು ಪೂರ್ಣಪಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ನಿರ್ದೇಶಕರ ಚುನಾವಣೆ ನಡೆದಿತ್ತು. ನಿರ್ದೇಶಕರ ಚುನಾವಣೆಯಲ್ಲಿ 12 ಜನ ಆಯ್ಕೆ ಆಗಿರುತ್ತಾರೆ. ಆ 12 ಜನ ಸದಸ್ಯರು ಸಹ ಇವತ್ತಿನ ದಿವಸ 13/5/2026 ನಡೆದಿರ್ತಕ್ಕಂಥ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ನಾರಾಯಣಸ್ವಾಮಿ ಅವರನ್ನು ಅಧ್ಯಕ್ಷರಾಗಿ ಮತ್ತು ವರದರಾಜ್ ಅವರನ್ನು ಉಪಾಧ್ಯಕ್ಷರಾಗಿ ಈ ಸಂಘದ 12 ಸದಸ್ಯರು ಸಹ ಏಕೀಗ್ರಹದಿಂದ ಅವ್ರನ್ನ ಆಯ್ಕೆ ಮಾಡಿ, ಯಾವುದೇ ಚುನಾವಣೆ ಬೇಡ, ಈ ಏನು ಚುನಾವಣೆ ಮಾಡಿ ಈ ಒಂದು ಸಹಕಾರ ಸಂಘದಲ್ಲಿ ದುಡ್ಡನ್ನ ಪೋಲ್ ಮಾಡಬಾರ್ತಕ್ಕಂಥ ಒಂದು ಸದುದ್ದೇಶದಿಂದ ಇವತ್ತೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಬೇಡ ಅಂತ ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷನ ಆಯ್ಕೆ ಮಾಡಿದ್ದಾರೆ. ಕಳೆದ ಏನು ಮುಂದೆ 5 ವರ್ಷಗಳ ಕಾಲ ಈ ಒಂದು ಕಮಿಟಿ ಇರುತ್ತೆ. 5 ವರ್ಷಗಳ ಕಾಲನೂ ಸಹ ನಾರಾಯಣಸ್ವಾಮಿ ಅವರು ಅಧ್ಯಕ್ಷರಾಗಿ ಮತ್ತು ವರದರಾಜರು ಉಪಾಧ್ಯಕ್ಷರಾಗಿ ಮುಂದುವರಿಯುತ್ತೆ ಸಹ ಉತ್ತಮವಾದಂತ ಒಂದು ಆಡಳಿತವನ್ನ ನಡೆಸ್ಕೊಡ್ತಕ್ಕಂಥ ಎಲ್ಲರೂ ಭರವಸೆಯಿಂದ ಇವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರು ಮಾಡ್ತಾ ಇರ್ತಕ್ಕಂಥ ನಂಬಿಕೆ ಎಲ್ಲರಲ್ಲೂ ಇದೆ. ಅವ್ರಿಗೆ ಒಳ್ಳೇದಾಗ್ಲಿ, ಈ ಸಂಘಕ್ಕೆ ಒಳ್ಳೇದಾಗ್ಲಿ, ಹಾಗೂ ಯಾರು ಹಾಲು ಉತ್ಪಾದಕರಿದ್ದಾರೆ ಈ ಒಂದು ಸಂಘದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸುತ್ತಾ ಅವ್ರಿಗೆಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಈ ದಿನ ಪೂರ್ಣಪಲ್ಲಿ ಡೈರಿ ಹಾಲು ಉತ್ಪಾದಕ ಸಂಘದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರು ಅವಿರೋಧ ಆಯ್ಕೆ ಆಗಿದ್ದಾರಲ್ಲ,
12 ಜನ ನಿರ್ದೇಶಕರು, ಊರಿನ ಗ್ರಾಮಸ್ಥರು, ಎಲ್ಲ ಮುಖಂಡರು ಅಭಿವೃದ್ಧಿಗೆ, ಡೈರಿ ಅಭಿವೃದ್ಧಿಗೆ ಎಲ್ಲಾ ಸವಲತ್ತುಗಳ ಬಗ್ಗೆ ಯಾವ ರೀತಿ ಸರ್ಕಾರ ಹೆಚ್ಚಿನ ರೀತಿ ಅಭಿವೃದ್ಧಿ ಸವಲತ್ತು ಕೊಡ್ತಾರೆ? ಹೌದು, ಖಂಡಿತ. ಈ ಒಂದು ಸಹಕಾರ ಸಂಘದಿಂದ ರೈತರುಗಳಿಗೆ, ಹಾಲು ಉತ್ಪಾದಕರು ಯಾರಿದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ಬರುತ್ತೆ ಅದನ್ನ ಮಾಹಿತಿಗಳನ್ನ ಏನು ಸಂಘದ ಯಾರು ಕಾರ್ಯದರ್ಶಿಗಳು ಯಾರಿರ್ತಾರೆ ಅವರಿಂದ ಮುಖಾಂತರ ಮಾಹಿತಿಯನ್ನು ಪಡೆದು ಯಾವ್ಯಾವ ರೈತರಿಗೆ ಏನೇನು ಅನುಕೂಲ ಆಗತ್ತೆ, ಈ ಹಸುಗಳಿಗೆ ಮ್ಯಾಟ್ ಇರ್ಬೋದು, ಆಮೇಲೆ ಏನು ವೈದ್ಯಾಧಿಕಾರಿನ ಸಂಪರ್ಕ ಮಾಡಿ ಅವರಿಗೆ ಸರಿಯಾದಂತ ರೀತಿಯಲ್ಲಿ ವೈದ್ಯದ ಒಂದು ಸೌಕರ್ಯಗಳನ್ನ ಕಲ್ಪಿಸ್ಕೊಡೋದು, ಮತ್ತೆ ಏನು ಹಸುಗಳಿಗೆ ಏನು ಫೀಡ್ ಕೊಡ್ತೀವಿ ಆ ಫೀಡನ್ನ ತರಿಸ್ಕೊಡೋದು, ಮತ್ತೆ ಯಾರಾದ್ರೂ ರೈತರಿಗೆ ಈ ಸಂಘದಲ್ಲಿ ಇರ್ತಕ್ಕಂಥ ಹಾಲು ಉತ್ಪಾದಕರಿಗೆ ಯಾರಾದ್ರೂ ಏನು ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಏನಾದ್ರು ತೊಂದರೆಗಳಾದ್ರೆ ಅವ್ರಿಗೆ ವಿಮೆಗಳನ್ನ ಪಡ್ಕೊಡೋದು, ರಾಸುಗಳು ವಿಮೆಗಳನ್ನ ಪಡಿಸೋದು, ಏನೇನು ಕೆಲಸ ಕಾರ್ಯಗಳಿದೆಯೋ ಏನೇನು ಅನುಕೂಲಗಳಾಗತ್ತ ಸಹಕಾರ ಸಂಘಗಳಿಂದ ಅವನ್ನೆಲ್ಲವನ್ನೂ ಸಹ ಉತ್ತಮ ರೀತಿಯಲ್ಲಿ ಅವ್ರು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ನಂಬಿಕೆ ಎಲ್ಲರಲ್ಲೂ ಇದ್ದೇ ಇವತ್ತು ಅವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ. ఊరిన గ్రామస్తులు 3 సంవత్సరాల ఇంకా 3 తరముల ఇంకా నన్నే ఐక్యం చేసి ఇక్కడ పెట్టినారు డైరీలో. ఆ నమ్మకం నేను ఉలిపించుకోవాలని చెప్పని భద్రంగా సేవిస్తామని చెప్పని హామీ ఇస్తాను. డైరీ అభివృద్ధికి సహకారం ఎప్పుడు ఉంటుంది.